Hello everyone, my name is Shivati from MMDRS Harapnalli Town, Vijayanagara district. ನಾನು ಕರೆಂಟ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಕನಸು 80ಗೆ 80 ಮಾರ್ಕ್ಸ್ ಅನ್ನ ತಗೊಳ್ತಕ್ಕಂಥದ್ದು ಒಂದು ಡ್ರೀಮ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ನಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೊಳ್ಳೋದು ಆ, ಅಷ್ಟು ಈಸಿನಲ್ಲ, ಅಷ್ಟು ಕಷ್ಟನೂ ಅಲ್ಲ. ಈಸಿಯಾಗಿ ನಾವು 80 ಮಾರ್ಕ್ಸ್ ಅನ್ನ ಮಾಡ್ಬೋದು. ಡಿಫಿಕಲ್ಟ್ ಅಂತ ಅನ್ಸ್ಕೊಂಡ್ರೆ ಡಿಫಿಕಲ್ಟೇ ಆಗುತ್ತೆ. ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಬರೋದ್ರಿಂದ ನಾನು ಪ್ರತಿದಿನನೂ ಎರಡೆರಡು ಅಪ್ಲೈಡ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಎಸ್ಪೆಷಲಿ ಲಾಸ್ಟ್ ಇಯರ್ ಅಂದ್ರೆ ಬಿಫೋರ್ ಓಲ್ಡ್ ಕ್ವಶನ್ ಪೇಪರ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ ಗಳನ್ನ, ಅದು ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ಎ ಪಿ ಆಗಿರ್ಬೋದು, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಗಿರ್ಬೋದು, ಮತ್ತೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಆಗಿರ್ಬೋದು. ಈ ತರ ಅಪ್ಲೈಡ್ ಕ್ವಶನ್ಸ್ ನಲ್ಲಿ ಕ್ವಾಡ್ರಾಟಿಕ್, ಎಸ್ಪೆಷಲಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ನಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಬರುತ್ತೆ ಈ 3 ಮಾರ್ಕ್ಗೆ. ಈ ಒಂದು ಕರೆಂಟ್ 2024-25 ಇಯರ್ಸ್ ನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ನಲ್ಲಿ ಕೂಡ ಒಂದು ಅಪ್ಲೈಡ್ ಕ್ವಶನ್ ಅನ್ನ ನಾವು ನೋಡಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ನೋಡಿರ್ತೀರಿ. ಅದ್ರ ಜೊತೆಗೆ ಈಗೇನು ಸುಮಾರು ಒಂದು 15-20 ಜಿಲ್ಲೆ ಡಿಸ್ಟಿಕ್ ಲೆವೆಲ್ ಪ್ರಿಪರೇಟರಿಯಲ್ಲಿ ನಾನು ನಿಮ್ಗೆ ಎಲ್ಲ ಗ್ರೂಪ್ ನಲ್ಲಿ ಶೇರ್ ಮಾಡಿದ್ದೀನಿ. ಅದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಗಳು ಏನ್ ಬರ್ತಕ್ಕಂಥ ವೇ ಇದೆಯಲ್ಲ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಫ್ ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ದೆ ಅಂತಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ ಅಂತಂದೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಪ್ರತಿದಿನ ಎರಡೆರಡು ಪ್ರತಿದಿನ 2 ಕ್ವಶನ್ಸ್ ಗಳನ್ನ ನಾನು ಈ ಚಾನಲ್ ಮುಖಾಂತರ ನಿಮ್ಗೆ ಅಪ್ಲೋಡ್ ಮಾಡಕ್ ಇಷ್ಟಪಡ್ತೀನಿ. ಈಗ ಫಸ್ಟ್ನೇ ಕ್ವಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಎಸ್ಪೆಷಲಿ ಎಪಿ ನಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ ಗಳನ್ನ ನಾ ಇವತ್ತು ಎಪಿ ನಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಪಿ ನಲ್ಲಿ ಬರ್ತಕ್ಕಂಥ ಅಪ್ಲೈಡ್ ಕ್ವಶನ್ಸ್ ಗಳು ಯಾವ ತರ ಇರ್ತಾವ ಅಂತ ಹೇಳಿ. ಫಸ್ಟ್ ಕ್ವಶನ್ ಈ ತರ ಇದೆ. ಅದೇನಪ್ಪಾ ಅಂತಂದ್ರೆ, ದ ಸಮ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಟರ್ಮ್ ಆಫ್ ಎನ್ ಎಪಿ ಈಸ್ 54 ಅಂಡ್ ದ ಸಮ್ ಆಫ್ ಇಟ್ಸ್ 11 ಟರ್ಮ್ಸ್ ಈಸ್ 693. ಫೈಂಡ್ ದ ಎಪಿ. ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಾಬ್ಲಮ್ ನಲ್ಲಿ ನಾವು ಫಸ್ಟ್ ಯಾವಾಗಲೂ ಡಾಟಾವನ್ನ ಬರ್ಕೋಬೇಕಾಗ್ತದೆ. ಡಾಟಾ ಏನಿದೆಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಬಹುದು, ದ ಸಮ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಟರ್ಮ್ ಆಫ್ ಎನ್ ಎಪಿ ಈಸ್ 54 ಅಂತ ಇದೆ. ಅಂದ್ರೆ ಸೆಕೆಂಡ್ ಟರ್ಮು ಮತ್ತೆ ಈ ಸೆಕೆಂಡ್ ಟರ್ಮು ಮತ್ತೆ ಫೋರ್ತ್ ಟರ್ಮ್ ಅನ್ನ ಆಡ್ ಮಾಡಿದೆ ಅಂತಂದ್ರೆ, ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ, ಸಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸಮ್ ಅಂತಂದ್ರೆ ಆಡ್ ಮಾಡ್ತಕ್ಕಂಥದ್ದು. ಸೊ ಸಮ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಟರ್ಮ್ ಆಫ್ ಎನ್ ಎಪಿ ಈಸ್ 54 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಮ್ ಆಫ್ ಸೆಕೆಂಡ್ ಟರ್ಮ್ ಅಂತಂದ್ರೆ A2 ಅಂತ ಕನ್ಸಿಡರ್ ಮಾಡ್ತೀವಿ. A2 ಸೆಕೆಂಡ್ ಟರ್ಮ್ ಅಂಡ್ ಸಮ್ ಆಫ್ ಮತ್ತೆ ಫೋರ್ತ್ ಟರ್ಮ್ ಅಂತ ಹೇಳಿದ್ದಾರೆ. ಸಮ್ ಅಂತಂದ್ರೆ ಆಡ್ ಮಾಡ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಸೊ ಸೆಕೆಂಡ್ ಟರ್ಮ್ ಅಂದ್ರೆ A2 ಮತ್ತೆ ಫೋರ್ತ್ ಟರ್ಮ್ A4 ಅನ್ನ ಎರಡನ್ನ ಆಡ್ ಮಾಡಿದ್ರೆ ಇದರ ಆನ್ಸರ್ ಎಷ್ಟು ಬಂದಿದೆ ಅಂತಂದ್ರೆ 54 ಅಂತ ಬಂದಿದೆ. ಸೊ ಇದನ್ನ ಒಂದ್ ಕಡೆ ಬರ್ಕೊಂತೀನಿ ಒಂದು ಕಂಡೀಷನ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಅಂಡ್ ದ ಸಮ್ ಆಫ್ ಇಟ್ಸ್ ಫಸ್ಟ್ 11 ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಸಮ್ ಆಫ್ ಫಸ್ಟ್ 11 ಟರ್ಮ್ಸ್. ಈ ತರ ಸಿಂಗಲ್ ಆಗಿ ಕೊಟ್ಟಾಗ, ಸಮ್ ಅಂತ ಮೆನ್ಷನ್ ಮಾಡಿ ಸಿಂಗಲ್ ಆಗಿ ಕೊಟ್ಟಾಗ ಅದು ಎಸ್ ಎನ್ ನಲ್ಲಿ ಬರ್ತತಿ. ಅಂದ್ರೆ S11 ಅನ್ನ ಅವ್ರು ಫೈಂಡ್ ಔಟ್ ಮಾಡಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು S11 ಅನ್ನ ಫೈಂಡ್ ಔಟ್ ಮಾಡಿ ಅವರೇ ಇದನ್ನ ಕೊಟ್ಟಿದ್ದಾರೆ. 693 ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ನಾವು ಎಸ್ ಎನ್ ವ್ಯಾಲ್ಯೂ ಅಲ್ಲಿ ತಗೋಬೇಕಾಗ್ತದೆ. S11 ಅನ್ನ ಅವ್ರು ಕೊಟ್ಟಿದ್ದಾರೆ. ಎನ್ ಇರೋ ಪ್ಲೇಸ್ ನಲ್ಲಿ 11 ಹಾಕೊಂಡ್ಬಿಟ್ಟು ನಾವು ಇದನ್ನ ಸಿಂಪ್ಲಿಫೈ ಮಾಡ್ತೀವಿ. ಮೊದ್ಲು ಈ ಕಂಡೀಷನ್ ಬರೋಣ. ಈಗ A2 ಪ್ಲಸ್ A4 ಈಸ್ ಈಕ್ವಲ್ ಟು 54 ಅಂತ ನಿಮ್ಗೆ ಇಲ್ಲಿ ಬರ್ಕೊಂಡಿದೀನಿ. A2 ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. A1 ಅಂತಂದ್ರೆ A2 ಅಂತಂದ್ರೆ A ಪ್ಲಸ್ ಡಿ, ಅಂಡ್ A3 ಅಂತಂದ್ರೆ A ಪ್ಲಸ್ 2D, A4 ಅಂತಂದ್ರೆ A ಪ್ಲಸ್ 3D, ಅಂಡ್ A5 ಅಂತಂದ್ರೆ A ಪ್ಲಸ್ 4D. ಹಿಂಗೆಲ್ಲ ಬರಿತಾ ಹೋಗ್ತೀವಿ. ಬಟ್ ಇಲ್ಲಿ A2 ಅಂತ ಇರೋದ್ರಿಂದ ಇದನ್ನ ನಾವು ಸಿಂಪಲ್ ಆಗಿ A ಪ್ಲಸ್ ಡಿ ಅಂತ ಬರಿಬಹುದು ಅಕಾರ್ಡಿಂಗ್ ಟು ಎಪಿ. ನೆಕ್ಸ್ಟ್ ಇದನ್ನ ಟರ್ಮ್ಸ್ ಆಫ್ ದ ಎಪಿ ಅಂತ ಹೇಳ್ತೀವಲ್ಲ, ಅಕಾರ್ಡಿಂಗ್ ಟು ಟರ್ಮ್ಸ್ ಆಫ್ ದ ಎಪಿ A2 ಅನ್ನ A ಪ್ಲಸ್ ಡಿ ಅಂತ ಬರಿಬಹುದು. ದೆನ್ A4 ಅನ್ನ A ಪ್ಲಸ್ 3D ಅಂತ ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು ಹೌ ಮಚ್ 54 ಅಂತ ಇದೆ. 54 ಅನ್ನ ಬರೆಯುತ್ತೆ. ಇಲ್ಲಿ A ಪ್ಲಸ್ ಎ ಆಡ್ ಮಾಡಿದ್ರೆ 2A ಬರುತ್ತೆ. 2A ಪ್ಲಸ್ ಅಂಡ್ ಡಿ ಗೆ 3D ಅನ್ನ ಆಡ್ ಮಾಡಿದ್ರೆ 4D ಅಂತ ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 2A ಪ್ಲಸ್ 4D ಈಸ್ ಈಕ್ವಲ್ ಟು 54 ಅಂತ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಕನ್ಸಿಡರ್ ಮಾಡೋಣ. ಅದೇ ತರ ಇನ್ನೊಂದು ಕಂಡೀಷನ್ ಇದೆಯಲ್ಲ ಇಲ್ಲಿ
ಈ ಕಡೆ ನೋಡ್ರಿ, ಇದು S11 ಅಂತ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. S11 ಅಂದ್ರೆ ಸಮ್ ಆಫ್ ಫಸ್ಟ್ 11 ಟರ್ಮ್ಸ್ ಈಸ್ 693 ಅಂತ ಮೆನ್ಷನ್ ಮಾಡಿರೋದ್ರಿಂದ ಇದನ್ನ SN ನಲ್ಲಿ ತಗೋಬೇಕಾಗುತ್ತೆ. SN ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, n/2 ಇಂಟು 2a ಪ್ಲಸ್ n-1 ಇಂಟು ಡಿ, ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದರ ಆನ್ಸರ್ ಅನ್ನ ಅವರೇ ಕೊಟ್ಟಿದ್ದಾರೆ, 693 ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ n ಇರೋ ಜಾಗದಾಗೆ, ಇಲ್ಲಿ n ಇರೋ ಜಾಗದಾಗ ಏನ್ ಹಾಕೋಬೇಕು ಅಂದ್ರೆ 11 ಹಾಕೋಬೇಕು. ಸೊ ಇಲ್ಲಿ n ಐತೆ, n ಅನ್ನ 11 ಅಂತ ಹಾಕೋಣ. 11 ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಇಲ್ಲಿ 11 ಹಾಕಿದೆ ಅಂತಂದ್ರೆ 11 - 1 ಸಬ್ಟ್ರಾಕ್ಷನ್ ಮಾಡ್ತೀವಿ, ಎಷ್ಟಾಗುತ್ತೆ 10d ಬರ್ತತಿ. 10d ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದ್ರೆ 693 ಅಂತ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ನ್ಯೂಮರೇಟರ್ ಟು ನ್ಯೂಮರೇಟರ್ ನಾವು ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ 11 ಐತೆ, ಇಲ್ಲಿ 693 ಐತೆ, ಇದನ್ನ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು ಇನ್ ಕೇಸ್ ಹಿಂಗ್ ಇಸ್ ಈಕ್ವಲ್ ಟು ಇದ್ದಾಗ. ಸೊ 11 1 11 6 ಇದನ್ನ ಕ್ಯಾನ್ಸಲ್ ಮಾಡ್ತೀವಿ, 11 6. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು, 3 ಉಳಿತು ಇಲ್ಲಿ, ಅಂದ್ರೆ 11 6 66 ಆಗುತ್ತೆ. ಇಲ್ಲಿ 3 ಉಳಿತು, 33 ಆಯ್ತು. ದೆನ್ 11 3 ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಂತೀವಿ, 63 ಅಂತ ಬರುತ್ತೆ. 63 ಅಂತ ಬಂದಿದೆ ಅಂತಂದ್ರೆ ಇಲ್ಲಿ ಏನ್ ಉಳ್ಕೊಂತು ಅಂದ್ರೆ 2a ಪ್ಲಸ್ 10d ಮಾತ್ರ ಉಳ್ಕೊಂಡಿದೆ ನ್ಯೂಮರೇಟರ್ ನಲ್ಲಿ. ಡಿನಾಮಿನೇಟರ್ ನಲ್ಲಿ 2 ಉಳ್ಕೊಂಡಿದೆ. ಈ ಡಿನಾಮಿನೇಟರ್ ಅನ್ನೋದು ಈ ಕಡೆ ನ್ಯೂಮರೇಟರ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ಬಿಡುತ್ತೆ. ಇನ್ನೇನು ಉಳಿಯುತ್ತೆ ಅಂತಂದ್ರೆ ಇಲ್ಲಿ 2a ಪ್ಲಸ್ 10d ದಿಸ್ ಈಸ್ ಈಕ್ವಲ್ ಟು 63 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 126 ಅಂತ ಬರುತ್ತೆ, 126. ಸೊ ಇದು ಇಕ್ವೇಶನ್ ನಂಬರ್ 2. ಇದು ಇಕ್ವೇಶನ್ ನಂಬರ್ 1 ಇಲ್ಲಿದೆ, ಇಕ್ವೇಶನ್ ನಂಬರ್ 1 ಇಲ್ಲಿದೆ, ಅಂಡ್ ಇಕ್ವೇಶನ್ ನಂಬರ್ 2 ಈ ಕಡೆ ಇದೆ. ಇವೆರಡನ್ನು ನಾವು ಬೈ ಎಲಿಮಿನೇಷನ್ ಮೆಥಡ್ ಮಾಡಬೇಕಾಗ್ತದೆ. ಫಸ್ಟ್ ಇಕ್ವೇಶನ್ ನಂಬರ್ 2 ನ ಮೇಲ್ಗಡೆ ಬರ್ಕೊಳ್ತೀನಿ, ಇದು ಫಸ್ಟ್ ನಲ್ಲಿ ಬರ್ಕೊಂತೀನಿ. 2a ಪ್ಲಸ್ 10d ಇಸ್ ಈಕ್ವಲ್ ಟು 126 ಆಗುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆ 2a ಪ್ಲಸ್ 4d ಇಸ್ ಈಕ್ವಲ್ ಟು ದಿಸ್ ಇಸ್ ಈಕ್ವಲ್ ಟು 54 ಅಂತ ಇದನ್ನ ಬರ್ಕೊಳ್ತೀನಿ. ಸಬ್ಟ್ರಾಕ್ಷನ್ ಮಾಡ್ಬೇಕು, ಇದನ್ನ ಬೈ ಎಲಿಮಿನೇಷನ್ ಮೆಥಡ್ ಮಾಡ್ತಾ ಹೋಗ್ತೀವಲ್ಲ. ಸೊ ಇದು ಮೈನಸ್ ಆಗುತ್ತೆ, ದೆನ್ ಮೈನಸ್ ಆಗುತ್ತೆ, ಸಬ್ಟ್ರಾಕ್ಷನ್ ಮಾಡ್ತಾ ಇದೀವಿ, ಇದು ಕ್ಯಾನ್ಸಲ್ ಆಗುತ್ತೆ. 10d ನಲ್ಲಿ 4d ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 6d ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ 126 ನಲ್ಲಿ 54 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 6 ಅಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದ್ರೆ 2 ಬರುತ್ತೆ. ಇಲ್ಲಿ 11 ಉಳ್ಕೊಂಡಿದೆ, ಸಾರಿ 12 ಉಳ್ಕೊಂಡಿದೆ. ಸೊ 12 ನಲ್ಲಿ 5 ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 7 ಬರುತ್ತೆ. ದೆನ್ ಇಲ್ಲಿ 6 1 ಇಲ್ಲಿ 1 ಉಳಿತು, 2 ಆಯ್ತು, 6 2 ದೇರ್ಫೋರ್ ಡಿ ಇಸ್ ಈಕ್ವಲ್ ಟು ವ್ಯಾಲ್ಯೂ ಬಂತು ಇಲ್ಲಿ 12 ಅಂತಂದು ಹೇಳಿ. ಸೊ ಇವಾಗ ಎ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ನಾವು ಆರಾಮಾಗಿ ಎ ಪಿ ಅನ್ನ ಫೈಂಡ್ ಔಟ್ ಮಾಡಬಹುದು. ಎ ಪಿ ಅನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ಎ ಇಸ್ ಈಕ್ವಲ್ ಟು ಡಿ ವ್ಯಾಲ್ಯೂ, ಸಾರಿ ಈ ಡಿ ವ್ಯಾಲ್ಯೂ ಇದೆಯಲ್ಲ, ಈ ಡಿ ವ್ಯಾಲ್ಯೂ ಅನ್ನ ತಗೊಂಡೋಗಿ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬೈ ಎಲಿಮಿನೇಷನ್ ಮೆಥಡ್ ಮಾಡ್ತೀವಲ್ಲ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಲ್ಲ, ಅದೇ ತರನೇ ಇಲ್ಲಿ ಕೂಡ ನಾವು ಎಕ್ಸ್ ಮತ್ತೆ ಎ ಮತ್ತೆ ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ನಾನು ಈ ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕ್ತೀನಿ, ಅಂದ್ರೆ 2a ಪ್ಲಸ್ 4d ಇಸ್ ಈಕ್ವಲ್ ಟು ಎಷ್ಟಿದೆ, ಅದು 54 ಅಂತ ಇದೆ. ಇದರಲ್ಲಿ ನಾನು ಡಿ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ, 12 ಅಂತ ಬಂದಿದೆಯಲ್ಲ. ಸೊ 2a ಪ್ಲಸ್ 4 ಪ್ಲೇಸ್ ನಲ್ಲಿ 4, ದೆನ್ ಡಿ ಅಂತಂದ್ರೆ 12, ದಿಸ್ ಈಸ್ ಈಕ್ವಲ್ ಟು 54 ಅಂತ ಬರಿತೀನಿ. ನೆಕ್ಸ್ಟ್ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2a ಪ್ಲಸ್ 12 4 48 ಈಸ್ ಈಕ್ವಲ್ ಟು 54 ಅಂತ ಆಗುತ್ತೆ. ದೆನ್ ಈ 48 ಅನ್ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ದೆನ್ 2a ಈಸ್ ಈಕ್ವಲ್ ಟು 54 ಮೈನಸ್ 48 ಅಂತ ಬರುತ್ತೆ. ದೆನ್ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ಲಾಸ್ಟ್ ಇಲ್ಲಿ 2a ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ ಮಾಡಿದ್ರೆ 54 ನಲ್ಲಿ 48 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ಇಲ್ಲಿ 6 ಬರುತ್ತೆ. ದೆನ್ ಇಲ್ಲಿ 2 1 2 3 ದೇರ್ಫೋರ್ ಎ ಈಸ್ ಈಕ್ವಲ್ ಟು ಬಂತು, ಇಲ್ಲಿ ಎ ಈಸ್ ಈಕ್ವಲ್ ಟು ಹೌ ಮಚ್ 3 ಅಂತಂದೇಳಿ ಫೈಂಡ್ ಔಟ್ ಮಾಡಿದೀವಿ. ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ, ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ಈಗ ಎ ಪಿ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತಲ್ಲ. ಎ ಪಿ ಯಾವಾಗ್ಲೂ ಯಾವ ಫಾರ್ಮ್ ನಾಗ ಇರ್ತೈತಿ, ಎ ಪ್ಲಸ್ ಡಿ, ಎ ಪ್ಲಸ್ 2d, ಈ ಫಾರ್ಮ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ಎ ಪಿ ಅಂತ ಕರಿತೀವಿ. ಈಗ ಆಲ್ರೆಡಿ ನಾವು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ. ಎಷ್ಟು ಬಂದಿದೆ ಇಲ್ಲಿ 3 ಬಂದಿದೆಯಲ್ಲ. ಸೊ ಎ 3 ಅಂಡ್ ಎ ವ್ಯಾಲ್ಯೂ 3 ಪ್ಲಸ್ ಡಿ ಅಂತಂದ್ರೆ 12. ದೆನ್ ಎ ವ್ಯಾಲ್ಯೂ 3 ಪ್ಲಸ್ 2 ಇಂಟು ಡಿ ಅಂತಂದ್ರೆ 12. ಇದನ್ನ ನಾವು 3 ಟರ್ಮ್ಸ್ ಗಳನ್ನು ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಬಂದು ಹೋಗುತ್ತೆ. ದೇರ್ಫೋರ್ 3 ಈ 12 ಗೆ 3 ಆಡ್ ಮಾಡಿದೆ ಅಂತಂದ್ರೆ 15. ನೆಕ್ಸ್ಟ್ ಈ 3 ಗೆ 12 2 24 ಗೆ 3 ಆಡ್ ಮಾಡಿದೆ ಅಂತಂದ್ರೆ 27 ಅಂತ ಬಂದು ಹೋಗುತ್ತೆ. ದೇರ್ಫೋರ್ ದಿಸ್ AP will be
3,15,27 ಹೀಗೆ ನಾವು ಎ ಪಿ ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಎ ಪಿ ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದೇ ಈ ಒಂದು ಪ್ರಾಬ್ಲಮ್ ನ ಏಮ್ ಆಗಿರುತ್ತೆ. ಹಾಗಾಗಿ ಎ ಪಿ ಅನ್ನ 3,15,27 ಅಂತಂದೇಳಿ ಫೈಂಡ್ ಔಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಇದು 4 ಮಾರ್ಕಿಗೆ ಬಂದಿರತಕ್ಕಂತಹ ಮೇನ್ ಎಕ್ಸಾಮ್ ನಲ್ಲಿ, ಆನ್ಯುವಲ್ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತ ಒಂದು ಕ್ವಶನ್ ಇದು. ಹಾಗಾಗಿ ಈ ತರ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಫಸ್ಟ್ ಒನ್ ಅಂಡ್ ವಿ ವಿಲ್ ಮೂವ್ ಟು ದ ಸೆಕೆಂಡ್. ಸೊ ಸೆಕೆಂಡ್ ಪ್ರಾಬ್ಲಮ್ ಈ ತರ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು, ಇಲ್ಲಿ ನೋಡ್ತಾ ಇರಬಹುದು. ದ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ಸ್ ಆಫ್ ಎನ್ ಎಪಿ ಆರ್ 3 and 253 respectively. If the 20th term of this AP is 98, then find the AP. Also find the sum of last 10 terms of this AP. ಇದು ಕೂಡ ಲಾಸ್ಟ್ ಇಯರ್ 2023 ನಲ್ಲಿ ಮಾರ್ಚ್ ನಲ್ಲಿ ನಡೆದಿರತಕ್ಕಂತ ಆನ್ಯುವಲ್ ಎಕ್ಸಾಮಿನೇಷನ್ ನಲ್ಲಿ ಬಂದಿರತಕ್ಕಂತ ಪ್ರಾಬ್ಲಮ್ ಅಂತ ನಾವು ನೋಡಬಹುದು. ಇಲ್ಲಿ ಫಸ್ಟ್ ಯಾವಾಗ್ಲೂ ಏನೇ ಒಂದು ಪ್ರಾಬ್ಲಮ್ ಕೊಡ್ಲಿ, ಕೊಟ್ಟಿರತಕ್ಕಂತ ಡಾಟಾವನ್ನ ಒಂದ್ಸಲ ಬರ್ಕೋಬೇಕು. ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ಸ್ ಆಫ್ ಎನ್ ಎ ಪಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ ಇಲ್ಲಿ ಫಸ್ಟ್ ಟರ್ಮ್ ಅಂತಂದ್ರೆ ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಮೆನ್ಷನ್ ಮಾಡಿದ್ರೆ ಇದು ಎ ವ್ಯಾಲ್ಯೂ ಆಗುತ್ತೆ. ದೇರ್ ಫೋರ್ ಇಲ್ಲಿ ಬರ್ಕೋಬೇಕು, ಇಲ್ಲಿ ಎ ಇಸ್ ಈಕ್ವಲ್ ಟು ಗಿವನ್ 3 ಅಂಡ್ ಲಾಸ್ಟ್ ಟರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಟರ್ಮ್ ಅನ್ನ ನಾವು ಯಾವಾಗ್ಲೂ ಎ ಪಿ ನಲ್ಲಿ ಬರೀಬೇಕಾದ್ರೆ ಎ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು 253 ಅಂತ ಕೊಟ್ಟಿದ್ದಾರೆ. ಇದು ಕೊಟ್ಟಿರ್ತಕ್ಕಂಥ ಡಾಟಾ. ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ದಟ್ ಈಸ್ 20th ಟರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ 20th ಟರ್ಮ್ ಅಂತ ಯಾವಾಗ ಮೆನ್ಷನ್ ಮಾಡಿರ್ತಾರೋ ಇದನ್ನ 20th ಅಂತಂದು ಹೇಳಿ, ಸೊ ಅದು ಎ ಎನ್ ಫಾರ್ಮ್ ನಲ್ಲಿ ಬರ್ಕೋಬೇಕು. ಅಂದ್ರೆ 20th ಇರೋದ್ರಿಂದ A20 ಅಂತ ಬರ್ಕೊಳ್ತೀನಿ. ದಿಸ್ ಇಸ್ ಈಕ್ವಲ್ ಟು 98. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ವ್ಯಾಲ್ಯೂ ಅಂಡ್ ಲಾಸ್ಟ್ ಟರ್ಮ್ ಅಂದ್ರೆ ಎನ್ ಇಸ್ ಈಕ್ವಲ್ ಟು 253, ದೆನ್ A20 ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ಇದ್ರಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಎ ಪಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನಾವು ಎ ಪಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಎ ವ್ಯಾಲ್ಯೂ ಬೇಕು, ಡಿ ವ್ಯಾಲ್ಯೂ ಬೇಕು. ಬಟ್ ಇಲ್ಲಿ ಎ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಡಿ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ, ಅಥವಾ ಡಿ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇಂಡೈರೆಕ್ಟ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು ಅದನ್ನ ಒಂದೊಂದೇನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ 20th ಟರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. 20th ಟರ್ಮ್ ಅಂತಂದ್ರೆ A20 ಅನ್ನ ನಾವು A+19D ಅಂತ ಬರ್ಕೋಬಹುದು. ಯಾಕೆ ಅಂದ್ರೆ ನಾವು ಮುಂಚೆನೆ ಹೇಳಿದ್ವಲ್ಲ, ದಿಸ್ ಇಸ್ ಈಕ್ವಲ್ ಟು 98 ಅಂತ ಬರ್ಕೊಂತೀನಿ. ಅವಾಗಲೇ ಹೇಳಿದ್ನಲ್ಲ. ಸೊ ಫಸ್ಟ್ ಟರ್ಮ್ ಅನ್ನ ಎ, ಸೆಕೆಂಡ್ ಟರ್ಮ್ ಅನ್ನ A+D, ಥರ್ಡ್ ಟರ್ಮ್ ಅನ್ನ A+2D, ಫೋರ್ತ್ ಟರ್ಮ್ ಅನ್ನ A+3D, ಫಿಫ್ತ್ ಟರ್ಮ್ ಅನ್ನ A+4D, ಈ ತರ ಬರಿತಾ ಹೋದಾಗ ಅಂದ್ರೆ ಒಂದು ಲೆಸ್ ಆಗ್ತಾ ಹೋಗುತ್ತೆ ಡಿ ನಲ್ಲಿ. ಈಗ ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ A+D, ಥರ್ಡ್ ಟರ್ಮ್ A+2D ಅಂತ ಬರಿತೀವಿ. ಒಂದು ಡಿ ಅನ್ನೋದು ಲೆಸ್ ಆಗುತ್ತೆ. ಹಾಗಾಗಿ ಈ 20th ಟರ್ಮ್ ಅನ್ನ ನಾವು A+19D ಅಂತ ಬರೀಬಹುದು. ದೇರ್ ಫೋರ್ ಇದನ್ನ ಹಿಂಗ್ ಬರ್ಕೊಳ್ತೀನಿ. ಆಲ್ರೆಡಿ ಇದನ್ನ ಕೊಟ್ಬಿಟ್ಟಿದ್ದಾರೆ. ಏನದು ಎ ಇಸ್ ಈಕ್ವಲ್ ಟು 3 ಅಂತ ಕೊಟ್ಬಿಟ್ಟಿದ್ದಾರೆ. ಎ ಜಾಗದಾಗ ಇದನ್ನ 3 ಹಾಕಿದ್ರೆ ಮುಗಿದೋಯ್ತು. ಅವಾಗ ನಮಗೆ ಡಿ ವ್ಯಾಲ್ಯೂ ಬಂದೋಗ್ಬಿಡ್ತೈತಿ. ದೇರ್ ಫೋರ್ 3+19 ಡಿ ವ್ಯಾಲ್ಯೂ ಗೊತ್ತಿಲ್ಲ, ಅದು ನಂಗೆ ಬರ್ಕೊಳ್ಳೋಣ. 90, ದಿಸ್ ಇಸ್ ಈಕ್ವಲ್ ಟು 98. ಈ +3 ಅನ್ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದೆ ಅಂದ್ರೆ ಮೈನಸ್ ಆಗುತ್ತೆ. ದೇರ್ ಫೋರ್ 19D ಇಸ್ ಈಕ್ವಲ್ ಟು 98 ಮೈನಸ್ 3 ಅಂತ ಬರ್ತತಿ. ಅಂದ್ರೆ 98 ನಲ್ಲಿ 3 ಸಬ್ಟ್ರಾಕ್ಷನ್ ಮಾಡಿದ್ರೆ 95 ಅಂತ ಅರ್ಥ. ದೇರ್ ಫೋರ್ D ಇಸ್ ಈಕ್ವಲ್ ಟು 19D ಇಸ್ ಈಕ್ವಲ್ ಟು 95 ಅಂತ ಬರುತ್ತೆ. ಇಲ್ಲಿ 19 1 19 5 ಅಂತ ನಾವು ಕ್ಯಾನ್ಸಲ್ ಮಾಡಿ ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ದೀವಿ. ದೇರ್ ಫೋರ್ ಇಲ್ಲಿ ಡಿ ವ್ಯಾಲ್ಯೂ ಬಂದೇ ಹೋಯ್ತು. ಡಿ ವ್ಯಾಲ್ಯೂ ಐತೆ. ನೆಕ್ಸ್ಟ್ ಎ ವ್ಯಾಲ್ಯೂ ಐತೆ. ಎ ಪಿ ಅಂತಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಎ ಪಿ ಅನ್ನ ನಾವು ಫೈಂಡ್ ಔಟ್ ಮಾಡೋದು. ಇದು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಈಗ ಎ ಪಿ ಯಾವ ಫಾರ್ಮ್ ನಾಗ ಇರ್ತತಿ, A+D, A+2D ಈ ಫಾರ್ಮ್ ನಾಗ ಇರ್ತತಲ್ಲ, ಹಿಂಗೆಲ್ಲ ಇರುತ್ತಲ್ಲ. ಸೊ ಇಲ್ಲಿ ಆಲ್ರೆಡಿ ನಾವು ಎ ಪಿ ಅನ್ನ ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ 3 ಅಂಡ್ 3+D ಅಂತಂದ್ರೆ ಎಷ್ಟು 5. ನೆಕ್ಸ್ಟ್ 3+2 ಇಂಟು ಡಿ ಅಂತಂದ್ರೆ ಎಷ್ಟು 5. ಸೊ ಹಿಂಗೆಲ್ಲ ಮುಂದೆ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಟರ್ಮ್ 3, ಸೆಕೆಂಡ್ ಟರ್ಮ್ 8 ಆಗುತ್ತೆ. ಥರ್ಡ್ ಟರ್ಮ್ ಇಲ್ಲಿ ಫಸ್ಟ್ 2 ಟರ್ಮ್ ಬಂದೋಯ್ತು ಅಂತಂದ್ರೆ ನೆಕ್ಸ್ಟ್ ಟರ್ಮ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ದಟ್ ಈಸ್ 13. ಹಿಂಗೆ ಬರಿತಾ ಹೋಗ್ತೀವಿ. ಇದು ಎ ಪಿ. ಬಟ್ ಇಲ್ಲಿಗೆ ಮುಗಿಲಿಲ್ಲ ಈ ಪ್ರಾಬ್ಲಮ್. ಇಲ್ಲಿಗೆ ಯಾಕೆ ಮುಗಿಲಿಲ್ಲ ಅಂತಂದ್ರೆ ಅವ್ರು ನೋಡ್ರಿ ಮೆನ್ಷನ್ ಮಾಡಿದ್ದಾರೆ. ಹಂಗಂದ್ರೆ ಇದ್ರ ಕೆಲಸ ಏನು, ಇದನ್ನ ತಗೊಂಡು ನಾವು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ, ಇದನ್ನ ತಗೊಂಡು ನಾವು ಎ ಪಿ ಅನ್ನ ಫೈಂಡ್ ಔಟ್ ಮಾಡಿದೀವಿ. ವಾಟ್ ಅಬೌಟ್ ದಿಸ್ ಒನ್, ಈ ಏನ್ ವ್ಯಾಲ್ಯೂ ಕೆಲಸ ಏನಂಗಾದ್ರೆ ಇನ್ನೂ ಮುಗಿದಿಲ್ಲ ಪ್ರಾಬ್ಲಮ್. ಇದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಲಾಸ್ಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇನ್ನೂ ಬಾಕಿ ಇದೆ ಇದರಲ್ಲಿ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಆಲ್ಸೋ ಫೈಂಡ್ ದ ಸಮ್ ಆಫ್ ಲಾಸ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಫೈಂಡ್ ದ ಎ ಪಿ ಅಂತ ಕೇಳಿದ್ರಿಂದ ಇಲ್ಲಿವರೆಗೂ ನಾವು ಎ ಪಿ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿ ಎನ್ ಇಸ್ ಈಕ್ವಲ್ ಟು 253 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ
ನಂಬರ್ ಆಫ್ ಟರ್ಮ್ಸ್ ಗಳು ಎಷ್ಟಿದಾವೆ ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಬೈ ಯೂಸಿಂಗ್ ದಿಸ್ ಒನ್ ನಾವು ಎ ಎನ್ ಅಂದ್ರೆ ಎ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಎನ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 253 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಟರ್ಮ್ಸ್ ಗಳಿದಾವೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ಎನ್ ಅಂತಂದ್ರೆ ನಾವೇನಂತ ಬರ್ಕೊಂತೀವಿ, ಎ ಪ್ಲಸ್ ಎನ್ ಮೈನಸ್ ಒನ್ ಅಂತ ಬರ್ಕೊಂತೀವಿ. ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು ಗಿವನ್ 253. ಇಲ್ಲಿ ಆಲ್ರೆಡಿ ನಾವು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಟ್ಟಿದ್ದೀವಿ. ಎ ವ್ಯಾಲ್ಯೂ ಎಷ್ಟು, 3 ಪ್ಲಸ್ ಇಂಟು ಎನ್ ಮೈನಸ್ ಒನ್ ಇಂಟು ಡಿ ಅಂತಂದ್ರೆ ಸೊ ಇಲ್ಲಿ 3 ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಇಲ್ಲಿ 3 ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಂದ್ರೆ ಫೈಂಡ್ ಔಟ್ ಮಾಡಿದೀವಿ 5 ಅಂತ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 253. ಸೊ ಇಲ್ಲಿ 3 ಹಂಗೆ ಬರ್ಕೊಳ್ತೀನಿ, ಪ್ಲಸ್ 5 ಇಂಟು ಎನ್ ಅಂತಂದ್ರೆ 5n ಮೈನಸ್ 5, ದಿಸ್ ಇಸ್ ಈಕ್ವಲ್ ಟು 253. ಇಲ್ಲಿ 3 ನಲ್ಲಿ ಮೈನಸ್ 5 ಸಬ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 2 ಬರ್ತದೆ. ಮೈನಸ್ 2 ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 2 ಆಗುತ್ತೆ. ಸೊ 253ಗೆ 2 ನ ಆಡ್ ಮಾಡಿದೆ ಅಂತಂದ್ರೆ 255 ಅಂತ ಬರುತ್ತೆ. ಅಂದ್ರೆ 5n is equal to 255 ಅಂತ ಬರುತ್ತೆ. ಇದು ಕ್ಯಾನ್ಸಲೇಷನ್ ಮಾಡಿದೆ ಅಂತಂದ್ರೆ 5 1 ಜಾ 5 5 ಜಾ 5 1 ಜಾ ಅಂದ್ರೆ n is equal to ಎಷ್ಟು ಬರುತ್ತೆ ಅಂದ್ರೆ 51 ಅಂತ ಬರುತ್ತೆ. ಸೊ ನಂಬರ್ ಆಫ್ ಟರ್ಮ್ಸ್ ಇದರಲ್ಲಿ ಇದಾವಲ್ಲ, ಇದರಲ್ಲಿ ಸೊ ಈ ನಂಬರ್ ಆಫ್ ಟರ್ಮ್ಸ್ ಇದರಲ್ಲಿ 51 ಇದಾವೆ. ಈಗ ನಮಗೆ ಅದು ಬೇಕಾಗಿಲ್ಲ, ಈ n ವ್ಯಾಲ್ಯೂ ಕೂಡ ಬೇಕಾಗಿಲ್ಲ. ನಮಗೆ ಏನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ n ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. 51 ಇದಾವೆ. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಗಳು ಯಾವ ಎಷ್ಟಿದಾವೆ ಅಂದ್ರೆ 51 ಇದಾವೆ. ಸೊ ಅದನ್ನ ಈಗ ಬರಿತಾ ಹೋದೆ ಅಂತಂದ್ರೆ ಇಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ ನಮ್ಗೆ ಆಲ್ರೆಡಿ 3 ಅಂಡ್ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಅಂತಂದ್ರೆ 5. ಈ ತರ n ನಂಬರ್ ಆಫ್ ಟರ್ಮ್ಸ್ ಹೇಳಿದವಲ್ಲ ಅದು 51 ಅಂತ ಐತೆ. ಇದರಲ್ಲಿ ಫೈಂಡ್ ದ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ 10 ಟರ್ಮ್ಸ್ ಅಂತಂದ್ರೆ 42 ಇಂದ ಫೈಂಡ್ ಔಟ್ ಮಾಡಬೇಕು. 42 43 A42 A43 A44 A45 ಅವನ್ನೆಲ್ಲಾನು ಕೂಡ ಸಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಅದು ಬೇಡ, ಇಲ್ಲಿ ಆ ಟರ್ಮ್ ಅನ್ನ ಉಲ್ಟಾ ಬರ್ಕೊಂಡೆ ಅಂತಂದ್ರೆ, ರಿವರ್ಸ್ ಬರ್ಕೊಂಡೆ ಅಂತಂದ್ರೆ ಲಾಸ್ಟ್ ಟರ್ಮ್ ಇಲ್ಲಿ ಇದೆಯಲ್ಲ 253 ಅಂತ ಐತಲ್ಲ, ಅದನ್ನ 253 ಫಸ್ಟ್ ಬರಿತೀನಿ. ಅದಾದ್ಮೇಲೆ 5 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 248 ಅಂತ ಬರ್ತತಿ. 248 ಅಂತ ಬರ್ತತಿ. ಆಮೇಲೆ ನೆಕ್ಸ್ಟ್ ಟರ್ಮ್ ಏನ್ ಬರ್ತತಿ 243 ಅಂತ ಬರುತ್ತೆ. ಸೊ ಹೀಗೆ ಇದು ಟರ್ಮ್ಗಳು ನಾವು ಉಲ್ಟಾ ರಿವರ್ಸ್ ಬರೆದಾಗ ಹಿಂಗಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಮತ್ತೆ ಸೇಮ್ ಆಸ್ ಇಟ್ ಇಸ್ ಎ ಇಸ್ ಈಕ್ವಲ್ ಟು 3 ಅಂಡ್ ಕಾಮನ್ ಡಿಫರೆನ್ಸ್ ನೋಡ್ರಿ. ಈಗ 248 ನಲ್ಲಿ 253 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಇದು ಮೈನಸ್ ಆಗುತ್ತೆ. ದೇರ್ಫೋರ್ ಮೈನಸ್ ಡಿ ಅಂತ ಬರೀತೀವಿ. ನಂಬರ್ ಆಫ್ ಟರ್ಮ್ಸ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ಇಲ್ಲಿ ಕೇಳಿದಾರಲ್ಲ ನಂಬರ್ ಆಫ್ ಟರ್ಮ್ಸ್ 10 ಟರ್ಮ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ n is equal to ಏನಾಗುತ್ತೆ ಅಂದ್ರೆ 10 ಆಗುತ್ತೆ. ಬೈ ಯೂಸಿಂಗ್ SN ಫಾರ್ಮುಲಾ ವಿ ಹ್ಯಾವ್ ಟು ಫೈಂಡ್ ದಿಸ್ S10. ದಿಸ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಯೂಸ್ ಮಾಡಿಕೊಂಡು S10 ಅನ್ನ ಫೈಂಡ್ ಔಟ್ ಮಾಡ್ತೀವಿ. ದೇರ್ಫೋರ್ S10 is equal to 10 divided by 2 ಇಂಟು 2 ಇಂಟು a ಅಂತಂದ್ರೆ ಇಲ್ಲಿ ನೋಡಿ a ವ್ಯಾಲ್ಯೂ ಎಷ್ಟೈತೆ ಅಂದ್ರೆ 253 ಐತೆ. ಯಾಕಂದ್ರೆ ಸ್ಟಾರ್ಟ್ ಆಗಿರೋದು ಇದು 253, ಅದಕ್ಕೆ a is equal to ನಾವು 253 ಅಂತ ಬರ್ಕೋಬೇಕು. ದೆನ್ ಕಾಮನ್ ಡಿಫರೆನ್ಸ್ d is equal to ಏನಾಗುತ್ತೆ -5 ಆಗುತ್ತೆ. ಇದು ಈ a ವ್ಯಾಲ್ಯೂ ಇದೆಯಲ್ಲ, ಇದು ಡೈರೆಕ್ಟ್ ಆಗಿ ನಾನು ನೇರವಾಗಿ ಬರ್ಕೊಂಡಿರ್ತಕ್ಕಂಥದ್ದು ಇಲ್ಲ ಐತಲ್ಲ ಇದು. ಬಟ್ ಅವ್ರೇನ್ ಕೇಳಿದ್ದಾರೆ ಇಲ್ಲಿ ಕ್ವಶನ್ ಅಲ್ಲಿ ಫೈಂಡ್ ದ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂತ ಕೇಳಿರೋದ್ರಿಂದ ಉಲ್ಟಾ ಬರ್ಕೊಂಡಿದೀವಿ. ಅವಾಗ ನಮ್ಗೆ ಎ ವ್ಯಾಲ್ಯೂ 253 ಆಗುತ್ತೆ, ಡಿ ವ್ಯಾಲ್ಯೂ -5 ಅಂತ ಆಗುತ್ತೆ. ಸೊ ಎ ವ್ಯಾಲ್ಯೂವನ್ನ ನಾವೇನಂತ ಬರ್ಕೊಂತೀವಿ ಅಂದ್ರೆ 253 ಅಂತ ಬರ್ಕೊಂತೀವಿ. ಪ್ಲಸ್ ಎನ್ ಅಂತಂದ್ರೆ ನಂಬರ್ ಆಫ್ ಟರ್ಮ್ಸ್ ಇಲ್ಲಿ 10 ಕೇಳಿದ್ದಾರೆ. 10 - 1 ಅಂತಂದ್ರೆ 9d ಬರ್ತತಿ. 9 ಇಂಟು ಡಿ ಅಂತಂದ್ರೆ ಅದನ್ನ ಸಬ್ಟ್ರಾಕ್ಷನ್ ಅದು -5 ಅಂತ ಬರ್ಕೊಂಡಿದೀವಿ. ಯಾಕೆಂದ್ರೆ ಉಲ್ಟಾ ಸಬ್ಟ್ರಾಕ್ಷನ್ ಮಾಡಿದೀವಲ್ಲ ಅದಕ್ಕೆ. ದೇರ್ಫೋರ್ ಇಲ್ಲಿ 2 1 ಜಾ 2 5 ಜಾ ಕ್ಯಾನ್ಸಲೇಷನ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 5 ಇಂಟು ಬ್ರಾಕೆಟ್ ಒಳಗಡೆ ಇವೆರಡು ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 2 3 ಜಾ 6 ಅಂಡ್ 2 5 ಜಾ 10 ದೆನ್ 10 ಗೆ ಇಲ್ಲಿ 2 2 ಜಾ 4 ಗೆ 1 ಆಡ್ ಮಾಡ್ತೀವಿ 5 ನಾಟ್ 6 ಅಂತ ಬರುತ್ತೆ. ದೆನ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಅಂತಂದ್ರೆ ಮೈನಸ್ ಆಗುತ್ತೆ. ಮೈನಸ್ 9 5 ಜಾ 45. ಸೊ 506 ನಲ್ಲಿ 45 ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 45 ಅನ್ನ ಇಲ್ಲಿ 5 ಉಳ್ಕೊಂಡಿದೆ. 5 ಇಂಟು 506 ನಲ್ಲಿ 45 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 1. ದೆನ್ 15 ನಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದ್ರೆ 46, 461 ಅಂತ ಬಂದಿದೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 5 1 ಜಾ 5, 5 6 ಜಾ 30, 3 ಕ್ಯಾರಿ, 5 4 ಜಾ 20, 20 ಗೆ 3 ಆಡ್ ಮಾಡಿದ್ರೆ 23. ಸೊ ಆನ್ಸರ್ ಈಸ್ 2305 ಅಂತ ಬರುತ್ತೆ. ದ sum of last 10 terms of this AP is 2305
5 ಅಂತಂದೇಳಿ ಈ ತರ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದಿರತಕ್ಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಕ್ಕಂಥ 2 ಪ್ರಾಬ್ಲಮ್ಸ್ ಆಗಿದ್ದಾವೆ. ನೆಕ್ಸ್ಟ್ ನಾಳೆ ಮತ್ತೆ ಇನ್ನೊಂದು 2 ಪ್ರಾಬ್ಲಮ್ಸ್ ಅನ್ನ ನಾನು ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಡೈಲಿ ಇದೇ ತರನೇ ನಾನು ಅಡಿಷನಲ್ ಪ್ರಾಬ್ಲಮ್ಸ್ ಅನ್ನ ಎಸ್ಪೆಷಲಿ 80ಗೆ 80 ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ ನೀವು ಏನೇನ್ ಬೇಕೋ ಅದನ್ನೆಲ್ಲ ನಾನು ಡಾಟಾ ನಿಮಗೆ ಒದಗಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ವರ್ಕ್ ಮಾಡಿ ಅಂತಂದು ಹೇಳ್ತಾ ನಮಸ್ತೆ. ಥ್ಯಾಂಕ್ ಯು.